ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳೋಣ. ಆತನ ಪಾದದಲ್ಲಿ ಕುಳಿತುಕೊಂಡರೆ ನಾವು ಅದ್ಭುತಗಳನ್ನು ಕಾಣುವವರಾಗಿದ್ದೇವೆ. ಯೇಸು ಲೂಕಪತ್ರಿಕೆ 10ನೇ ಅಧ್ಯಾಯ 42ರಲ್ಲಿ ನೀವು ನೋಡಿ, ಆದರೆ ಅವಶ್ಯವಾದದ್ದು ಒಂದೇ, ಮರಿಯಳು ಆ ಒಳ್ಳೆಯ ಭಾಗವನ್ನೇ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಅಂದನು. ಮರಿಯಳು ಒಳ್ಳೆ ಭಾಗವನ್ನು ಆರಿಸಿಕೊಂಡಿದ್ದಾಳಂತೆ, ಅದು ತೆಗೆಯಲ್ಪಡು ಅಂದರೆ ಯೇಸು ಈ ಮಾತನ್ನು ಮಾರ್ತಾಳಿಗೆ ಹೇಳಿದ ಮಾತು ಗಮನ ಸೆಳೆಯುವಂಥದ್ದು. ಒಂದು ವಿಷಯ ಮಾತ್ರ ಅವಶ್ಯಕತೆ ಇದೆ. ಮಾಡಬೇಕಾದ ಕೆಲಸಗಳ ಬಗ್ಗೆ ಬಹಳಷ್ಟು ಉತ್ತಮ ಕಾರ್ಯಗಳು ಇರಬಹುದು. ಮಾಡಬೇಕಾದ ಕೆಲಸಗಳು, ಉತ್ತಮ ಕಾರ್ಯಗಳು ನ್ಯಾಯಬದ್ಧ ಮತ್ತು ಅವಶ್ಯ ಎಂದು ತೋರಿರಬಹುದು. ಕರ್ತನು ಸ್ಪಷ್ಟಪಡಿಸಿದ್ದೇನಪ್ಪ ಅಂತಂದರೆ ಒಂದೇ ಒಂದು ಸಂಗತಿ, ಯೇಸು ಮತ್ತು ಆತನ ಶಿಷ್ಯರು ಆಗ ತಾನೇ ಬೆಥಾನ್ಯಕ್ಕೆ ಬಂದು ತಲುಪ್ತಾರೆ. ಅವರು ಬರುವುದನ್ನು ಮಾರ್ತಾಳು ನೋಡಿದಳು. ಅವಳು ನೋಡಿ ತಕ್ಷಣ ಅವರನ್ನು ಸಂತೋಷದಿಂದ ತನ್ನ ಮನೆಗೆ ಸ್ವಾಗತಿಸ್ತಾಳೆ. ಆಮೇಲೆ ಅವರನ್ನು ಕೂರಿಸಿ ಅವರಿಗೆ ಊಟ ತಯಾರಿಸಲು ತಕ್ಷಣವೇ ಅವಸರದಿಂದ ಅಡುಗೆ ಮನೆಗೆ ಹೋದಳು. ಅಷ್ಟರಲ್ಲಿ ಯೇಸು ಅಲ್ಲಿ ಸೇರಿದ್ದ ಜನರಿಗೆ ವಾಕ್ಯವನ್ನು ಬೋಧಿಸಲು ಆರಂಭಿಸಿದಳು. ಮಾರ್ತಳು ತನ್ನ ಸಹಾಯಕ್ಕಾಗಿ ತನ್ನ ತಂಗಿಯಾದ ಮರಿಯಳು ಬಾರದೆ ಕರ್ತನ ವಾಕ್ಯವನ್ನು ಕೇಳಲಿಕ್ಕೆ ಆತನ ಬಳಿಯಲ್ಲಿ ಕೂತಿರುವುದನ್ನು ಕಂಡು ಅಡಿಗೆ ಮನೆಯಿಂದ ಕೋಪದಿಂದ ಯೇಸುವಿನ ಬಳಿಗೆ ಬಂದು ಈ ರೀತಿಯಾಗಿ ತನ್ನ ದುಗುಡವನ್ನು ಆತನಿಗೆ ಪ್ರಕಟಿಸ್ತಾಳೆ. ಕರ್ತನೇ, ನಾನು ನಿಮ್ಮೆಲ್ಲರಿಗಾಗಿ ಭೋಜನ ತಯಾರಿಸಲು ಒಳಗೆ ಶ್ರಮ ಪಡ್ತಾ ಇದ್ದೇನೆ. ಇಲ್ಲಿ ನನ್ನ ತಂಗಿಯು ನನಗೆ ಯಾವ ಸಹಾಯವನ್ನೂ ಮಾಡದೆ ಸುಮ್ಮನೆ ಕುಳಿತಿದ್ದಾಳೆ. ಆಕೆ ಎದ್ದು ಬಂದು ನನಗೆ ಸಹಾಯ ಮಾಡುವಂತೆ ಆಕೆಗೆ ಬುದ್ಧಿ ಹೇಳು. ಆದರೆ ಮಾರ್ತಾಳಿಗೆ ಉಂಟಾದ ಆಶ್ಚರ್ಯ ಏನೆಂದರೆ, ಯೇಸು ಆಕೆಯನ್ನು ಗದರಿಸ್ತಾರೆ. ಯೇಸು ಮಾರ್ತಾಳಿಗೆ ಹೇಳಿದ್ದೇನೆಂದರೆ, ತಪ್ಪು ಕೆಲಸ ಮಾಡಿದ್ದು ನೀನೇ ಹೊರತು ಮರಿಯಳಲ್ಲ ಎಂಬುದಾಗಿ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಯೇಸು ಮಾರ್ತಾಳಿಗೆ ಈ ಮಾತನ್ನು ಹೇಳಿದ್ದು ಆಕೆ ಯಾವುದೋ ಪಾಪಕರ ಕೆಲಸವನ್ನು ಮಾಡುವುದಕ್ಕಾಗಲ್ಲ. ಆಕೆ ಯೇಸುವನ್ನು ಹರ್ಷೋಲ್ಲಾಸದಿಂದ ಮನೆಗೆ ಬರಮಾಡಿಕೊಂಡಿದ್ದಳು. ಅದರ ನಂತರ ಆಕೆ ಅಡುಗೆ ಮನೆಯಲ್ಲಿ ಶ್ರಮಿಸಿದ್ದು ತನ್ನ ಸ್ವಂತಕ್ಕಾಗಿ ಅಲ್ಲ, ಆದರೆ ಯೇಸು ಮತ್ತು ಆತನ ಶಿಷ್ಯರಿಗಾಗಿ ಆಗಿತ್ತು. ಈಕೆಯು ಇಂದು ಹೃದಯದಲ್ಲಿ ಕರ್ತನನ್ನು ಸ್ವೀಕರಿಸಿಕೊಂಡು ಕರ್ತನ ಮತ್ತು ಇತರ ನಿಸ್ವಾರ್ಥ ಸೇವೆ ಮಾಡಲು ಬಯಸುವಂಥ ಒಬ್ಬ ವಿಶ್ವಾಸಿಯ ಚಿತ್ರಣ ಆಗಿದೆ. ಆಕೆಯಲ್ಲಿ ಇಂತಹ ಸೇವಾ ಮನೋಭಾವವಿದ್ದರೂ ಯೇಸು ಆಕೆಯನ್ನು ಗದರಿಸಿದರು. ನಾವು ಇದರ ಪ್ರಾಮುಖ್ಯತೆ ಏನೆಂದು ಪ್ರಶ್ನಿಸಬಹುದು, ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಿ, ಇದಕ್ಕೆ ಸರಿಯಾದ ಉತ್ತರ ಯೇಸು ಅಲ್ಲಿ ನುಡಿದಂಥ 4 ಶಬ್ದಗಳಲ್ಲಿ ಒಂದೇ ಒಂದು ಮಾತು ಅವಶ್ಯವಾಗಿದೆ. ಕರ್ತನು ಮಾರ್ತಾಳ ಸೇವೆಯ ಕುರಿತಾಗಿ ಅಪೇಕ್ಷಿಸಲಿಲ್ಲ, ಆದರೆ ಆಕೆಯ ಆದ್ಯತೆ ಸರಿಯಿಲ್ಲ ಎಂಬುದಾಗಿ ಆಕೆಗೆ ತೋರಿಸಿದರು. ಮರಿಯ ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆಂದು ಕರ್ತನು ಹೇಳಿದನು. ಪ್ರಿಯರೇ, ಯಾವ ಆಯ್ಕೆ! ಆಕೆ ಸುಮ್ಮನೆ ಯೇಸುವಿನ ಪಾದದಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಆಲಿಸಿದಳು, ಬೇರೇನೂ ಮಾಡಲಿಲ್ಲ. ಆದರೆ ಉತ್ತಮ ಕೆಲಸ ಅದೇ ಆಗಿದೆ. ಎಲ್ಲಕ್ಕೂ ಮಿಗಿಲಾಗಿ ಬೇಕಾಗಿರುವ ಒಂದು ಒಳ್ಳೆಯ ಭಾಗ ಅದಾಗಿದೆ. ಗಮನವಿಟ್ಟು ಕೇಳುವುದಕ್ಕೆ ನಮ್ಮ ಜೀವಿತದಲ್ಲಿ ಎಷ್ಟೋ ಪ್ರಾಮುಖ್ಯತೆ ಇದೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆ ಈ ಸಮಯದಲ್ಲಿ ಈ ವರ್ಷದಲ್ಲಿ ದೇವರೇ ತುಂಬ ಪ್ರೀತಿ ಪಾತ್ರರಪ್ಪ.
ಅನೇಕ ಮಕ್ಕಳಿಗೆ, ಅನೇಕ ಕುಟುಂಬಗಳಲ್ಲಿ ಸ್ವಾಮಿ ಪ್ರೀತಿ ಪಾತ್ರರು ತುಂಬ ನೋವನ್ನು ಕೊಟ್ಟಿದ್ದಾರಪ್ಪ. ಮನಸ್ಸಿನ ಗಾಯಗಳೊಂದಿಗಿರುವಂಥ ಮಕ್ಕಳನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ. ಅಪ್ಪ, ಆ ಮನಸ್ಸಿನ ಗಾಯಗಳು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಲಯವಾಗಲಿ ಸ್ವಾಮಿ, ಬಿಡುಗಡೆಯಾಗಲಿ ಸ್ವಾಮಿ. ದೇವರೇ, ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಅಗ್ನಿಯ ಅಭಿಷೇಕ ಇಳಿಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯಾ.